ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಪ್ರಾದೇಶಿಕ ಅಸಮಾನತೆ ಕುರಿತು ಗೋವಿಂದರಾವ್ ವರದಿ ಸಾಧ್ಯತೆ ಬಾಧ್ಯತೆ ಕುರಿತು ವಿಚಾರ ಸಂಕಿರಣ, ರಾಘವೇಂದ್ರ ಕುಷ್ಟಗಿ. ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಶೇಕಡಾ 33 ಮೀಸಲಾತಿ ಜಾರಿಗೆ ಕ್ರಮ, ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರಿಂದ ವಾಗ್ದಾನ. ಆರ್ಟಿಐ ಸಮರ್ಪಕ ಜಾರಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ, ಮಹಿಳೆಯರ ಆಕ್ರೋಶ. ಹರಿಜನವಾಡದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ. ಕಾರ್ಮಿಕರಿಗೆ ಕನಿಷ್ಠ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಎಐಸಿಸಿಟಿಯು ಪತ್ರ ಚಳವಳಿ. ಅಂಬೇಡ್ಕರ್ ಏತ ನೀರಾವರಿ ಯೋಜನೆ ಅನುಮೋದನೆ ನೀಡದ ಸರ್ಕಾರ, ವಜ್ಜಲ್. ಜಿಲ್ಲೆಯ ಮಾನವ ದೂರದೃಷ್ಟಿ ಯೋಜನೆ ನಿಖರ ಮಾಹಿತಿ ಒದಗಿಸಲು ಡಾಕ್ಟರ್ ರೋಣಿ ಸೂಚನೆ. ಮತ್ತು ದೇದುರ್ಗದಲ್ಲಿ ಅಕ್ರಮ ಮರಳು ದಂಧೆ ಕಡಿವಾಣಕ್ಕೆ ಒತ್ತಾಯಿಸಿ ರಕ್ಷಣಾ ವೇದಿಕೆ ಮನವಿ. ಪ್ರಾದೇಶಿಕ ಸಮತೋಲನ ನಿವಾರಣೆ ಕುರಿತಾಗಿ ಪ್ರೊಫೆಸರ್ ಗೋವಿಂದರಾಜ್ ಕಮಿಟಿ ವರದಿ 2 ಸದನದಲ್ಲಿ ಮಂಡನೆಯಾಗಿದೆ. ಆದರೆ 3 ರಾಜಕೀಯ ಪಕ್ಷಗಳ ಶಾಸಕರುಗಳ ಕ್ರೂರ ಮೌನದ ವಿರುದ್ಧ ಏಪ್ರಿಲ್ 19ರಂದು ವಿಚಾರ ಸಂಕಿರಣವನ್ನು ನಗರದ ಎಪಿಎಂಸಿ ಸಭಾಂಗಣದಲ್ಲಿ ಬೆಳಗ್ಗೆ 10:30ಕ್ಕೆ ಆಯೋಜಿಸಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಭಾಷಾವಾರು ರಾಜ್ಯಗಳ ಪುನರ್ ವಿಂಗಡಣೆಯಿಂದಲೂ ಉತ್ತರ ಕರ್ನಾಟಕ ಭಾಗ ಅನ್ಯಾಯಕ್ಕೆ ಒಳಗಾಗುತ್ತಲೇ ಬಂದಿದೆ. ಹೈದರಾಬಾದ್ ಕರ್ನಾಟಕವನ್ನು ರಾಜ್ಯಕ್ಕೆ ಸೇರ್ಪಡೆಗೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದರು. ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ದೇಶದ 50 ಹಿಂದುಳಿದ ಜಿಲ್ಲೆಗಳನ್ನು ಗುರುತಿಸಿ ಔದ್ಯೋಗಿಕ ಕ್ರಾಂತಿ ಮಾಡಲು ಜಿಲ್ಲೆಗೆ ಒಂದು ತಜ್ಞರ ಸಮಿತಿ ರಚಿಸಲಾಗಿತ್ತಾದರೂ ನಿರೀಕ್ಷಿತ ಪ್ರಗತಿ ಕಾಣಲೇ ಇಲ್ಲ. ದಿವಂಗತರ ಎನ್ ಧರ್ಮಸಿಂಗ್ ನೇತೃತ್ವದಲ್ಲಿ ಸಮಿತಿ ರಚನೆ ನಡೆದ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಸ್ತಿತ್ವಕ್ಕೆ ಬಂತು. ಮಾನವ ಸೂಚ್ಯಂಕದಲ್ಲಿ ಜಗತ್ತಿನಲ್ಲಿಯೇ ಕೊನೆ ಸ್ಥಾನದಲ್ಲಿ ಈ ಭಾಗದ ಜಿಲ್ಲೆಗಳು ಇರುವುದು ಬಹಿರಂಗಪಡಿಸಲಾಗಿತ್ತು. 2022ರಲ್ಲಿ ಪ್ರಾದೇಶಿಕ ಅಸಮಾನತೋಲನ ನಿವಾರಣೆಗೆ ನಂಜುಂಡಪ್ಪ ಸಮಿತಿ ರಚಿಸಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಲಾಯಿತು. ನಂತರ 371 ಕಾಯ್ದೆಯಾಗಿ ರೂಪಿಸಿ ಜಾರಿಗೊಳಿಸಿ 12 ವರ್ಷಗಳು ಕಳೆದಿವೆ. ಈಗ ಪ್ರೊಫೆಸರ್ ಗೋವಿಂದರಾವ್ ನೇತೃತ್ವದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಅನುಷ್ಠಾನ ಸಮಿತಿ ರಚಿಸಿ ವರದಿ ಪಡೆಯಲಾಗಿದೆ. ವರದಿಯಲ್ಲಿ ಅತಿ ಹಿಂದುಳಿದಿರುವ 22 ತಾಲೂಕುಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಇರುವುದು ಅಭಿವೃದ್ಧಿಗೆ ಹಿಡಿದ ಕನ್ನಡಿಯಾಗಿದೆ. 3 ಪಕ್ಷಗಳ ಶಾಸಕರುಗಳು ಕ್ರೂರ ಮೌನದ ಹಿಂದೆ ಅಧಿಕಾರ ಅವಧಿಯಲ್ಲಿ ಆಗಿರುವ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಯಾರೊಬ್ಬರೂ ಈ ಭಾಗಕ್ಕೆ ಆಗಿರುವ ಅನ್ಯಾಯ ಕುರಿತು ಮಾತನಾಡುತ್ತಿಲ್ಲ. ಪ್ರಜ್ಞಾಪೂರ್ವಕವಾಗಿ ಈ ಭಾಗದ ಅನ್ಯಾಯ ಮೋಸವನ್ನು ಒಪ್ಪಿಕೊಂಡಂತಾಗಿದೆ. ಅಸಮಾನತೆ ನಿವಾರಣೆಗೆ ಇವರ ಸಾಧ್ಯತೆಗಳು ಬಾಧ್ಯತೆಗಳ ಕುರಿತು ಆಯೋಜಿಸಲಾಗಿರುವ ವಿಚಾರ ಸಂಕಿರಣವನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಮುಖ್ಯ ಭಾಷಣಕಾರರಾಗಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ನಂಜುಂಡಪ್ಪ ವರದಿ ಅನುಷ್ಠಾನ ಸಮಿತಿ ಮಾಜಿ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹರವಿ ನಾಗನಗೌಡ ವಹಿಸಲಿದ್ದಾರೆ. ರೈತ ಹೋರಾಟಗಾರ ಚಾಮರಸ್ ಮಾಲಿ ಪಾಟೀಲ್, ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಲಕ್ಷ್ಮೀಪತಿ ಗಾಣದಾಳ್, ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಕಮಲ್ ಕುಮಾರ್ ಜೈನ್, ಸಾಹಿತಿ ವೀರ ಹನುಮಾನ್, ಡಾಕ್ಟರ್ ಶಾರದಾ ನಾಯಕ್, ಜಮತಾ ಇಸ್ಲಾಂ ಹಿಂದ್ ಸಮದ್ ಪಾಷಾ ಸೇರಿದಂತೆ ಅನೇಕ ಹೋರಾಟಗಾರರು ಭಾಗಿಯಾಗಲಿದ್ದಾರೆ.
ನಗರದ ಪ್ರಜ್ಞಾವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದರು. ಈಗೇನು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, ಆ ಭಾಗದ ಅಭಿವೃದ್ಧಿ ಪರ ಮತ್ತು ಅನ್ಯಾಯದ ವಿರುದ್ಧ ನಿರಂತರವಾಗಿ ವಕಾಲತ್ತು ಮತ್ತು ಹೋರಾಟ ಮಾಡ್ತಿರ್ತಕ್ಕಂಥ ಸಂಘಟನೆ. ಯಾವಾಗ ಈ ಭಾಗಕ್ಕೆ ಅನ್ಯಾಯ ಆಗ್ತದೆ ಆವಾಗ ಸೆಡೆದು ನಿಂತಿರ್ತಕ್ಕಂಥ ಪ್ರತಿರೋಧ ಒಡ್ಡಿರ್ತಕ್ಕಂಥ ಸಂಘಟನೆ. ಇದು ಪುನಃ ಆ ಥರದ ಸಂದರ್ಭ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮಗೆ ಎದುರಾಗಿದೆ ಅಂತಕ್ಕಂಥ ಮಾತನ್ನೇ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಹಿನ್ನೆಲೆಯೊಳಗೆ ಒಂದು ಪುಟ್ಟ ಪತ್ರಿಕಾ ಟಿಪ್ಪಣಿಯನ್ನು, ಮಾಧ್ಯಮ ಟಿಪ್ಪಣಿಯನ್ನು ನಿಮ್ಮೆಲ್ಲರಿಗೂ ಕೊಟ್ಟಿದ್ದೇನೆ. ಅದರಲ್ಲಿ ಇಲ್ಲೇ ಇರ್ತಕ್ಕಂಥ ಒಂದೆರಡು ಅಂಶಗಳನ್ನು ಮೊದಲ ಹೇಳಿ ಉಳಿದ ಮಹತ್ವದ ವಿಷಯಕ್ಕೆ ನಾನು ಬರಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಈ ಭಾಗ ಏನಿದೆ, ಹೈದರಾಬಾದ್ ಕರ್ನಾಟಕ ಭಾಗ ಅಥವಾ ನಿಜಾಮನ ಆಡಳಿತಕ್ಕೆ ಈ ಹಿಂದೆ ಒಳಪಟ್ಟಿರ್ತಕ್ಕಂಥ ಯಾವಾಗಲೂ ನಿಂದನೆಗೆ, ನಿರ್ಲಕ್ಷ್ಯಕ್ಕೆ, ಅಶ್ರದ್ಧೆಗೆ ಒಳಗಾಗಿರ್ತಕ್ಕಂಥ ಮೊಟ್ಟ ಮೊದಲು ಇದರ ಅನುಭವ ಬಂದದ್ದನ್ನು ನಿಮಗೆ ಗಮನಕ್ಕೆ ತರೋದಾದರೆ ರಾಜ್ಯಗಳ ಪುನರ್ವಿಂಗಡಣಾ ಸಮಿತಿ ಫಜಲ್ ಕಮಿಟಿ ಅಂತ ಮಾಡಿದ್ರು. ಆ ಫಜಲ್ ಕಮಿಟಿ ಭಾಷಾವಾರು ಪ್ರಾಂತ ರಚನೆಯ ಹಿನ್ನೆಲೆಯಲ್ಲಿ ಮೈಸೂರು ರಾಜ್ಯದೊಳಗೆ ಉತ್ತರ ಕರ್ನಾಟಕದ ಭಾಗ ಸೇರಬೇಕು ಅಂದಾಗ ಮೈಸೂರು ರಾಜ್ಯದ ಜನ, ಈಗ ನಾವು ಕರ್ನಾಟಕ ಅಂತೀವಿ, ಅವಾಗ ಮೈಸೂರು ರಾಜ್ಯ ಅಂತೀವಿ. ಮೈಸೂರು ರಾಜ್ಯದ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಜನ ಏಕೀಕರಣವನ್ನು ವಿರೋಧಿಸಿದರು. ಅವಾಗ ಅವ್ರು ಹೇಳ್ತಾರೆ, ನಿಜಾಮ್ ಆಡಳಿತದಲ್ಲಿರ್ತಕ್ಕಂಥ ಅತ್ಯಂತ ದರಿದ್ರ ಪ್ರದೇಶವನ್ನು ನಮ್ಮ ಸಂಪತ್ಭರಿತ ಪ್ರದೇಶದೊಳಗೆ ಸೇರಿಸ್ಕೊಂಡು ಬಿಟ್ಟರೆ ಅದು ಬರ್ಡನ್, ಅದನ್ನು ಪುನಃ ನಮ್ಮ ಲೆವೆಲಿಗೆ ತೊಗೊಂಡು ಬರ್ಬೇಕಾದ್ರೆ ನಮ್ಗೆ ಭಾಳ ಕಷ್ಟ ಆಗ್ತದೆ, ನಮಗೆ ಇದು ಬೇಡ ಅಂಥೇಳಿ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇವರು ಬಂದುಬಿಟ್ರೆ ದೊಡ್ಡ ಲಿಂಗಾಯತ ಸಮಾಜ ಕರ್ನಾಟಕದಾಗ ಬಂತಂದ್ರೆ ಒಕ್ಕಲಿಗರ ರಾಜಕೀಯ ಅಧಿಕಾರಕ್ಕೆ ಮೊಟಕು ಬರ್ತದೆ ಅಂತಕ್ಕಂಥದ್ದು ಒಂದು. ಬಟ್ ಅವ್ರು ಹೇಳಿದ್ದು ಏನಂದರೆ, ಈ ಒಂದು ದಾರಿದ್ರ್ಯದ ಪ್ರದೇಶವನ್ನು ನಮ್ಮ ಸಮೃದ್ಧ ಪ್ರದೇಶದಲ್ಲಿ ಸೇರಿಸ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ ಅಂತೇಳಿ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಈ ಪ್ರದೇಶ ಹೇಗೆ ಹಿಂದುಳಿದಿದೆ ಮತ್ತು ಮಾನವಾಭಿವೃದ್ಧಿಯಲ್ಲಿ ಹೇಗೆ ಕಡೆಗಣಿಸಿಕೆ ಒಳಗಾಗಿದೆ ಅನ್ನೋದನ್ನು ಆ ಟೈಮಿಂದ ನಾವು. ಅದಾದಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವರು ಇಡೀ ದೇಶದೊಳಗೆ 50 ಅತ್ಯಂತ ಹಿಂದುಳಿದ ಜಿಲ್ಲೆಗಳ ಒಂದು ಪಟ್ಟಿ ಮಾಡಿಕೊಂಡು ಅಲ್ಲೆಲ್ಲ ಔದ್ಯೋಗಿಕ ಕ್ರಾಂತಿಯನ್ನು ಮಾಡಬೇಕು, ಔದ್ಯೋಗಿಕ ಅವಕಾಶಗಳನ್ನು ಕಲ್ಪಿಸಬೇಕು ಅಂತೇಳಿ 50 ಜಿಲ್ಲೆಗಳನ್ನು ಗುರುತಿಸಿದರು. ಪ್ರತಿ ಜಿಲ್ಲೆಗೆ ಒಂದು ತಜ್ಞರ ಸಮಿತಿಯನ್ನು ರಚಿಸಿದರು. ಆ 50 ಜಿಲ್ಲೆ ಒಳಗೆ ಇವತ್ತೇನು ಮಹತ್ವಾಕಾಂಕ್ಷೆ ಜಿಲ್ಲೆ ಅಂತ ಇವತ್ತಿಗೂ ನಾವು ಕರ್ಕೋತೀವಿ. ನಮ್ಮ ರಾಯಚೂರು ಜಿಲ್ಲೆ ಇತ್ತು, ಆವಾಗ ಒಂದು ಕಮಿಟಿ ಬಂತು, ಹೆಸರು ಹೇಳ್ತೀನಿ, ಗ್ರೋತ್ ಸೆಂಟರ್ ಇನ್ ರಾಯಚೂರು ಡಿಸ್ಟಿಕ್ ಅಂತೇಳಿ ಒಂದು ವರದಿಯನ್ನು ಕೊಡ್ತಾರೆ ಅವರು. ಅದರೊಳಗೆ ನಮ್ಮ ಭಾಗದ ಪರಿಸ್ಥಿತಿ ಎಷ್ಟು ಕಡೆಗಣನೆಗೆ ಒಳಗಾಗಿದೆ ಅನ್ನೋದನ್ನು ಅದರೊಳಗೆ ನಮಗೆ ಗೊತ್ತಾಗ್ತದೆ. ಅದು ಆದಮೇಲೆ ಬಂದದ್ದು ಧರ್ಮ್ ಸಿಂಗ್ ಕಮಿಟಿ ರಿಪೋರ್ಟ್. ಆ ಧರ್ಮ್ ಸಿಂಗ್ ಕಮಿಟಿಗೆ ಮಾನ್ಯ ಬಾಲಸುಬ್ರಹ್ಮಣ್ಯಂ ಕಾರ್ಯದರ್ಶಿಯಾಗಿ ಇಡೀ ದೇಶದೊಳಗೆ ಅಭಿವೃದ್ಧಿ ಮಾಡುವ ಒಂದು ಮಾದರಿಗಳನ್ನು ಅಧ್ಯಯನ ಮಾಡಿ ಒಂದು ರೆಕಮೆಂಡೇಶನನ್ನು ನಮಗೆ ಕೊಡ್ತಾರೆ. ಅದು ಧರ್ಮ್ ಸಿಂಗ್ ಕಮಿಟಿ ರಿಪೋರ್ಟ್ ಅಂತ ಆಗ್ತದೆ. ಈ ಸಂದರ್ಭದಲ್ಲಿ ಚಾಮರಸ್ ಮಾಲಿಪಾಟಲ್, ಡಾಕ್ಟರ್ ಶಾರದಾ ನಾಯಕ್, ಜಾನ್ ವೆಸ್ಲಿ, ಬಿ ಬಸವರಾಜ್, ನಾಗನಗೌಡ ಹರ್ವಿ ಉಪಸ್ಥಿತರಿದ್ದರು. ಮಹಿಳೆಯರಿಗೆ ರಾಜಕೀಯ ಹಾಗೂ ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅವಕಾಶ ಕಲ್ಪಿಸಿದರೆ ದೇಶದ ಸಮಗ್ರ ಅಭಿವೃದ್ಧಿಗೆ ಬಲ ಸಿಗುತ್ತದೆ ಎಂಬ ನಿಲುವಿನಲ್ಲಿ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಶೇಕಡಾ 33 ಮೀಸಲಾತಿ ನೀಡಿರುವುದು ಐತಿಹಾಸಿಕ ಹೆಜ್ಜೆಯಾಗಿದೆ ಎಂದು ಸುಲೋಚನಾ ಆಲ್ಗುರು ಹೇಳಿದರು. ನಗರದ ನಂದೀಶ್ವರ ದೇವಸ್ಥಾನದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡಿದ ಕೇಂದ್ರ ಸರ್ಕಾರ ನಿರ್ಧಾರಕ್ಕೆ ಬೆಂಬಲ ಸೂಚಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ದೇವಸ್ಥಾನದಿಂದ ಬಾಬು ಜಗಜೀವನ್ ರಾಮ್ ವೃತ್ತದವರೆಗೆ ಮಹಿಳೆಯರ ಬೃಹತ್ ವಾಕ್ಥಾನ್ ನಡೆಸಲಾಯಿತು.
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಿಂದ ಮಹಿಳೆಯರಿಗೆ ರಾಜಕೀಯ ಪ್ರತಿನಿಧಿತ್ವ ಹೆಚ್ಚಿಸಲು ಮಹತ್ವದ ಕ್ರಮ ಕೈಗೊಳ್ಳಲಾಗಿದೆ. ಈ ನಿರ್ಧಾರದಿಂದ ಗ್ರಾಮ ಪಂಚಾಯತಿನಿಂದ ಸಂಸತ್ತಿನವರೆಗೆ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿ ಸಮಾಜದಲ್ಲಿ ಸಮಾನತೆ ಬಲಪಡಿಸಲಿದೆ ಎಂದು ಹೇಳಿದರು. ಮಹಿಳೆಯರು ಶಿಕ್ಷಣ, ಉದ್ಯೋಗ, ರಾಜಕೀಯ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಮುನ್ನಡೆಯಲು ಈ ಮೀಸಲಾತಿ ಸಹಾಯಕವಾಗುತ್ತದೆ. ಮಹಿಳೆಯರು ಆತ್ಮವಿಶ್ವಾಸದಿಂದ ಮುಂದಾಳತ್ವ ವಹಿಸಿ ಸಮಾಜದ ಬದಲಾವಣೆಗೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಮಹಿಳಾ ಮೀಸಲಾತಿ ಕಲ್ಪಿಸಿದ ಮೋದಿಜಿ ಅವರಿಗೆ भारत माता की जय। गाड़ी में आप हेलो भारत माता की जय। हटो हटो ಮೀಸಲಾತಿ ಕಲ್ಪಿಸಿದ ಮೋದಿಯವರಿಗೆ ಸಶಕ್ತ ಹೆಣ್ಣು ಸಶಕ್ತ ಭಾರತ ಕಲ್ಪಿಸಿದ ಮೋದಿಯವರಿಗೆ ಮಹಿಳಾ ಮೀಸಲಾತಿ ಕಲ್ಪಿಸಿದ ಮೋದಿಯವರಿಗೆ ಭಾರತ್ ಮಾತಾ ಕಿ ನಾರಿ ಶಕ್ತಿಗೆ बोलो भारत माता की जय। बोलो भारत माता की जय। महिलाएं आपको शक्ति के नरेंद्र मोदी जी ಅವರಿಗೆ ನರೇಂದ್ರ ಮೋದಿ ಜಿ ಅವರಿಗೆ ನಮ್ಮ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿ ಅವರು ಮಹಿಳಾ ಮೀಸಲಾತಿ 33% ಮಾಡಿಕೊಟ್ಟಿದ್ದದಕ್ಕೆ ಅವರ ಹೆಸರ ಮೇಲೆ ಪೂಜೆಯನ್ನು ನಂದೀಶ್ವರ ಟೆಂಪಲಲ್ಲಿ ಮಾಡಿ ಇಲ್ಲಿಂದ ನಂದೀಶ್ವರ ಟೆಂಪಲ್ಲಿದ್ದ ಬಾಬು ಜಗಜೀವನ್ ರಾವ್ ವೃತ್ತದ ಸ್ಟ್ಯಾಚ್ಯೂವರೆಗೆ ನಾವು ವಾಕ್ತಾಪ್ ನಡೆಸಿದ್ದೇವೆ. ನಮಗೆ ಮಹಿಳೆಯರಿಗೆ ಮೀಸಲಾತಿ 33% ಕೊಟ್ಟು ಲೋಕಸಭೆ ವಿಧಾನಸೌಧದಲ್ಲಿ ಮಹಿಳೆಯರ ಧ್ವನಿ ಗಟ್ಟಿಗೂಡಿಸಿ ಈ ನಮ್ಮ ದೇಶವನ್ನು ಇನ್ನು ಶಕ್ತಿಶಾಲಿಯನ್ನಾಗಿ ಮಾಡೋದಕ್ಕೆ ಮಹಿಳೆಯರಿಗೆ ಅಧಿಕಾರ ಬಂದರೆ ಇನ್ನೂ ಹೆಚ್ಚಿನ ದೇಶ ಅಭಿವೃದ್ಧಿ ಆಗ್ಬೋದು ಅನ್ನೋ ಒಂದು ಮುಂದಿನ ಆಲೋಚನೆಯನ್ನು ಇಟ್ಟುಕೊಂಡು ನಮ್ಮ ದೇಶದ ಪ್ರಧಾನಿಗಳು ಮಹಿಳೆಯರ ಬಗ್ಗೆ ಇಷ್ಟು ಕಾಳಜಿ ವಹಿಸಿ ಮಹಿಳೆಯರಿಗೆ ಅಧಿಕಾರವನ್ನು ಕೊಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಅದಕ್ಕೆ ಎಲ್ಲ ಮಹಿಳೆಯರು ಅವರಿಗೆ ನಾವು ಚಿರಋಣಿಗಳು. ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಶಕ್ತಿ ಅವರಿಗೂ ಕೊಡಲಿ. ಅವರಿಂದ ನಮಗೂ ಈ ದೇಶವನ್ನು ರಕ್ಷಣೆ ಮಾಡುವಂಥ ಶಕ್ತಿ ನಮಗೂ ಸಿಗಲಿ ಅಂತಂದೇಳಿ ಈ ಒಂದು ಇದು ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ವಾಗ್ದಾನ ವೇಳೆ ಮಹಿಳಾ ಸಬಲೀಕರಣ, ಮಾನವ ಹಕ್ಕುಗಳು ಹಾಗೂ ಮಹಿಳೆಯರಿಗೆ ನ್ಯಾಯಯುತ ಪ್ರತಿನಿಧಿತ್ವ ನೀಡಬೇಕು ಎಂಬ ಸಂದೇಶದ ಘೋಷಣೆ ಹಾಕಿದರು. ಈ ಸಂದರ್ಭದಲ್ಲಿ ಶರಣಮ್ಮ ಕಾಮರೆಡ್ಡಿ, ಸೀತಾ ನಾಯಕ್, ಪುಷ್ಪಾ, ಸುಮತಿ ಶಾಸ್ತ್ರಿ, ಅಶ್ವಿನಿ, ನಿವೇದಿತಾ, ಸಂಗೀತಾ, ವಾಣಿಶ್ರೀ, ಸುನೀತಾ ಪಾಟೀಲ್, ಲಕ್ಷ್ಮಿ, ರಾಧಾ ಸೇರಿದಂತೆ ಅನೇಕ ಮಹಿಳೆಯರು ಇದ್ದರು. ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ತೀವ್ರ ಕೊರತೆಯಿಂದ ಗುಣಮಟ್ಟ ಶಿಕ್ಷಣ ಕುಸಿಯಲು
ಗುಣಮಟ್ಟದ ಶಿಕ್ಷಣ ಸಿಗಲು ಸಾಧ್ಯವಾಗುತ್ತಿಲ್ಲ. ಸುಮಾರು ವರ್ಷಗಳಿಂದ ಶಿಕ್ಷಕರ ಕೊರತೆಗಳು ಇದ್ದು ಹಲವಾರು ಸಲ ಮನವಿ ಮಾಡಿದರೂ ಸರ್ಕಾರ ಗಮನ ಹರಿಸದೇ ಇರುವುದು ಶೋಚನೀಯ ಸಂಗತಿಯಾಗಿದೆ ಎಂದು ವಿದ್ಯಾ ಪಾಟೀಲ್ ಕಳವಳ ವ್ಯಕ್ತಪಡಿಸಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಬಳಿ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ವತಿಯಿಂದ ಆರ್ಟಿಇ ಸಮರ್ಪಕ ಜಾರಿಗೊಳಿಸಲು ಆಗ್ರಹಿಸಿ ಅಹೋರಾತ್ರಿ ಧರಣಿ ಉದ್ದೇಶಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ದಲಿತ, ಅಲ್ಪಸಂಖ್ಯಾತರ, ಬಡವರ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿರುವ ಅವರಿಗೆ ಶಿಕ್ಷಕರನ್ನು ಕೊಡದೆ ಅವರ ಗುಣಮಟ್ಟ ಶಿಕ್ಷಣ ಕುಸಿಯಲು ಸರ್ಕಾರ ನೇರವಾಗಿ ಹೊಣೆಯಾಗಿದೆ ಎಂದರು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಜಾರಿಯಾಗಿ 17 ವರ್ಷ ಕಳೆದರೂ ಇಂದಿಗೂ ನಮ್ಮ ಭಾಗದಲ್ಲಿ ಶುದ್ಧ ಕುಡಿಯುವ ನೀರು, ಆಟದ ಮೈದಾನ, ತರಗತಿಗೊಬ್ಬರಂತೆ ಶಿಕ್ಷಕರು ಇರದೇ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತಿಲ್ಲ. ಸರ್ಕಾರ ತಕ್ಷಣ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿದರು. ಆರ್ಟಿಇಯನ್ನು ಸಮರ್ಪಕ ಜಾರಿಗೊಳಿಸಲು ಮುಂದಾಗಬೇಕು. ಖಾಲಿ ಇರುವ ಹುದ್ದೆಗಳನ್ನು ತಕ್ಷಣ ತುಂಬಬೇಕು. ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ತಜ್ಞರ ಒಳಗೊಂಡು ಆರ್ಟಿಇ ಅನುಷ್ಠಾನ ಕುರಿತು ಇಲ್ಲಿಯವರೆಗೆ ಜಾರಿ ಮಾಡಿದ ಕೆಲಸಗಳ ಕುರಿತು ಶ್ವೇತಪತ್ರ ಹೊರಡಿಸುವ ಮೂಲಕ ಆರ್ಟಿಇ ಅನುಷ್ಠಾನಕ್ಕೆ ತಜ್ಞರ ಸಮಿತಿಯ ಒಳಗೊಂಡು ಸಮಿತಿಯನ್ನು ರಚಿಸಬೇಕೆಂದು ಒತ್ತಾಯಿಸಿದರು. ರಾಘವೇಂದ್ರ ಕುಷ್ಟಗಿ ಮಾತನಾಡಿ, ಸರ್ಕಾರ ಕನ್ನಡವನ್ನು ಉಳಿಸಬೇಕಾಗಿದ್ದರೆ ಕನ್ನಡ ಶಾಲೆಗಳನ್ನು ಉಳಿಸಬೇಕಾಗಿದೆ. ಸುಮಾರು ವರ್ಷಗಳಿಂದ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದೆ ಗುಣಮಟ್ಟ ಶಿಕ್ಷಣ ಕೊಡದೆ ಈ ಭಾಗದ ವಿದ್ಯಾರ್ಥಿಗಳನ್ನು ವಂಚಿಸುತ್ತಿದೆ. ಸರ್ಕಾರಕ್ಕೆ ಕಿಂಚಿತ್ತಾದರೂ ಬಡವರ ಬಗ್ಗೆ, ಕನ್ನಡ ಬಗ್ಗೆ, ಗ್ರಾಮೀಣ ಪ್ರದೇಶದ ಜನರ ಬಗ್ಗೆ ಕಾಳಜಿ ಇದ್ದರೆ ತಕ್ಷಣ ಶಿಕ್ಷಕರನ್ನು ತುಂಬುವ ಮೂಲಕ ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ಕೊಡಬೇಕೆಂದರು. ಆರ್ಟಿಇಯನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕು. ಕೆಪಿಎಸ್ ಹಾಗೂ ಮ್ಯಾಗ್ನೆಟ್ ಶಾಲೆ ಮಾಡುವ ಆಲೋಚನೆಯನ್ನು ತಕ್ಷಣ ಕೈಬಿಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ವಿವಿಧ ಹಂತದ ಹೋರಾಟಗಳನ್ನು ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ತಿಳಿಸಿದರು. ಎಸ್ಎಸ್ಎಲ್ಸಿ ಭಾಷೆ 13 ಅಂಕಗಳನ್ನು ಪಡೆಯುವ ಮೂಲಕ ವಿದ್ಯಾರ್ಥಿಗಳನ್ನು ಉತ್ತೀರ್ಣ ಮಾಡುತ್ತಿರುವ ಸರ್ಕಾರದ ಧೋರಣೆ ಶಿಕ್ಷಣದ ಗುಣಮಟ್ಟ ಕುಸಿದಿರುವ ಬಗ್ಗೆ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಶಿಕ್ಷಣಕ್ಕಾಗಿ ಹೋರಾಟ, ಜಾತಕ್ಕಾಗಿ ಹೋರಾಟ, ಶಿಕ್ಷಣಕ್ಕಾಗಿ ಹೋರಾಟ, ಶಿಕ್ಷಕರನ್ನು ಕೂಡಲೇ ನೇಮಿಸಲೇಬೇಕು. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನು ಕೂಡಲೇ ನೇಮಿಸಲೇಬೇಕು. ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಕೊಡಲೇಬೇಕು. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಕೊಡಲೇಬೇಕು. ಶಿಕ್ಷಣ ಬೇಕು. ಆಶಯದಂತೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಇದು ಸಾಧ್ಯವಾಗದ ಕಾರಣ ದಿನಾಂಕ 14/4/2026 ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಗುಣಾತ್ಮಕ ಶಿಕ್ಷಣಕ್ಕಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ತಮಗೆಲ್ಲ ತಿಳಿದಿರುವಂತೆ ನಮ್ಮ ದೇಶದಲ್ಲಿ ಶಿಕ್ಷಣದ ಹಕ್ಕು ಕಾಯ್ದೆ ಜಾರಿಗೆಯಾಗಿ 17 ವರ್ಷವಾಯಿತು. ಆದರೂ ಸಹ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತಿಲ್ಲ. ನಮ್ಮ ವೇದಿಕೆಯು ಕಳೆದ 10 ವರ್ಷಗಳಿಂದ ಸತತವಾಗಿ ಹೋರಾಟಗಳನ್ನು ಮಾಡುತ್ತಲೇ ಬರುತ್ತಿರುವುದು ಸಹ ಸರ್ಕಾರ ಇದರ ಬಗ್ಗೆ ತುಂಬಾ ನಿಷ್ಕಳ ವಹಿಸುತ್ತದೆ. ಇದರಿಂದಾಗಿ ಸರ್ಕಾರ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ಕೇವಲ ಬಡವರು, ದಲಿತ ಹಾಗೂ ಬಡ ಕುಟುಂಬಗಳ ಮತ್ತು ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೆ. ಇಂತಹ ಮಕ್ಕಳ ಭವಿಷ್ಯದ ಬಗ್ಗೆ ಸರ್ಕಾರದ ಧೋರಣೆ ಸರಿಯಿಲ್ಲ. ಇದಕ್ಕೆ ಪ್ರಮುಖ ಕಾರಣಗಳು
ಒಂದು, ಇಡೀ ರಾಜ್ಯದಲ್ಲಿ ಸುಮಾರು 62,420,000ಕ್ಕಿಂತ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿವೆ. ಎರಡನೇದು, ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ 1 ರಿಂದ 5ನೇ ತರಗತಿಯವರೆಗೆ ನೆರೆಹೊರೆಯ ಶಾಲೆ ಇರಬೇಕು ಎಂಬುದು ನಿಯಮವಿದೆ ಮತ್ತು 6 ರಿಂದ 8ನೇ ತರಗತಿಯವರೆಗೆ 3 ಕಿಲೋಮೀಟರ್ ಒಳಗೆ ಶಾಲೆ ಇರಬೇಕೆಂಬುದು ನಿಯಮವಿದೆ. ಸರ್ಕಾರ ಈ ನಿಯಮವನ್ನು ಉಲ್ಲಂಘನೆ ಮಾಡದೆ ಕಡ್ಡಾಯವಾಗಿ ಪಾಲಿಸಬೇಕು. ಮೂರನೇದು, ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆಯಾಗಿ 17 ವರ್ಷವಾಯಿತು. ನಮ್ಮ ಶಾಲೆಗಳಲ್ಲಿ ಇಂದೂ ಸಹ ಕುಡಿಯುವ ನೀರು, ಶೌಚಾಲಯ ಹಾಗೂ ಆಟದ ಮೈದಾನ ಇತ್ಯಾದಿ ಮೂಲಭೂತ ಸೌಲಭ್ಯಗಳ ಕೊರತೆ ತುಂಬಾ ಎದ್ದು ಕಾಣುತ್ತಿದೆ. SSLC ಪರೀಕ್ಷೆ ಫಲಿತಾಂಶ ಹೆಚ್ಚಿಸಲು ಅಂಕಗಳನ್ನು ಕಡಿಮೆ ಮಾಡಿರುವುದು 13% ಅಂಕಗಳ ನಿರ್ದೇಶನ ಎಷ್ಟರ ಮಟ್ಟಿಗೆ ಸರಿ ಇದೆ? ಆದರೆ ಪ್ರಾಥಮಿಕ ಶಿಕ್ಷಣ ಗುಣಮಟ್ಟದ ಕುಸಿದಿರುವ ಬಗ್ಗೆ ಆಸರ್ 2024 ಸಮೀಕ್ಷೆ ವರದಿಯಲ್ಲಿ 70% ಮಕ್ಕಳಿಗೆ ಓದಲು ಬರೆಯಲು ಬರುವುದಿಲ್ಲ. ವಿದ್ಯಾರ್ಥಿಗಳ ಶಿಕ್ಷಣ ಗುಣಮಟ್ಟ ಹೆಚ್ಚಿಸಲು ಸರ್ಕಾರ ಖಾಲಿ ಇರುವ ಹುದ್ದೆಗಳ ಭರ್ತಿ ಮಾಡಬೇಕು ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ತರಗತಿವಾರು ಮತ್ತು ವಿಷಯವಾರು ಶಿಕ್ಷಕರನ್ನು ನೇಮಿಸಬೇಕು. ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ಶೂನ್ಯ ಶಿಕ್ಷಕರಿರುವ ಶಾಲೆಗಳು ಇವೆ ಮತ್ತು 62,420 ಶಿಕ್ಷಕರ ಹುದ್ದೆ ಖಾಲಿವೆ. ಜೊತೆಗೆ 7,630 ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳಿವೆ. ಇದನ್ನು ನೋಡಿದರೆ ಸರ್ಕಾರ ದಲಿತ ಮತ್ತು ಹಿಂದುಳಿದ ಜನಾಂಗದ ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವುದು ಕಂಡು ಬರುತ್ತಿದೆ. ಉದಾಹರಣೆಗೆ, ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 26,000 ಶಿಕ್ಷಕರ ಹುದ್ದೆಗಳು ಖಾಲಿ ಇರುವುದನ್ನು ನೋಡಿದರೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುವುದು ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ನಮ್ಮ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ದಲಿತ, ಹಿಂದುಳಿದ, ಆದಿವಾಸಿ, ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಖಾತ್ರಿಗೊಳಿಸಬೇಕು. ನಮ್ಮ ಬೇಡಿಕೆಗಳು: ಒಂದನೇದು, ಖಾಲಿ ಇರುವ ಶಿಕ್ಷಕ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು, ಕನಿಷ್ಠ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ. ಎರಡನೇದು, ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರು, ಶೌಚಾಲಯ, ಆಟದ ಮೈದಾನ ಮತ್ತು ಗ್ರಂಥಾಲಯ ಇತ್ಯಾದಿ ಸೌಲಭ್ಯಗಳನ್ನು ಒದಗಿಸಬೇಕು. ಮೂರನೇದು, ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ 1 ರಿಂದ 5ನೇ ತರಗತಿವರೆಗೆ ನೆರೆಹೊರೆಯ ಶಾಲೆ ಇರಬೇಕೆಂಬುದು ನಿಯಮವಿದೆ ಮತ್ತು 6 ರಿಂದ 8ನೇ ತರಗತಿವರೆಗೆ 3 ಕಿಲೋಮೀಟರ್ ಒಳಗಡೆ ಶಾಲೆ ಇರಬೇಕೆಂಬುದು ನಿಯಮವಿದೆ, ಕಡ್ಡಾಯವಾಗಿ ಪಾಲಿಸಬೇಕು. ನಾಲ್ಕನೇದು, ಪ್ರತಿಯೊಂದು ಶಾಲೆಗೆ ಒಬ್ಬ ಪರಿಚಾರಕರನ್ನು ಕೂಡಲೇ ನೇಮಿಸಬೇಕು. ಐದನೇದು, ಸರ್ಕಾರ KPS ಹಾಗೂ ಮ್ಯಾಗ್ನೆಟ್ ಶಾಲೆಗಳನ್ನು ಗುರುತಿಸುವುದನ್ನು ತಕ್ಷಣ ನಿಲ್ಲಿಸಬೇಕು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ 1ರಲ್ಲಿ 105 ಶಾಲೆಗಳು ಶೂನ್ಯ ಶಿಕ್ಷಕರಿದ್ದಾರೆ. ಆರನೇದು, RTE ಸಮರ್ಪಕ ಅನುಷ್ಠಾನಗೊಂಡಿರುವ ಬಗ್ಗೆ ಶ್ವೇತಪತ್ರ ಹೊರಡಿಸಲು ಕೂಡಲೇ ರಾಜ್ಯ ಮಟ್ಟದ ಶಿಕ್ಷಣ ತಜ್ಞರ ಸಮಿತಿ ರಚಿಸಬೇಕು. ಸರ್ಕಾರ ತಕ್ಷಣ ಈ ಮನವಿಯನ್ನು ಪರಿಗಣಿಸಬೇಕೆಂದು ಬಡ ಮಕ್ಕಳಿಗೆ ನ್ಯಾಯ ಒದಗಿಸಬೇಕೆಂದು ಕೇಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಈ ನಿಮ್ಮ ಮನವಿಯನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಕಳಿಸ್ಕೊಡ್ತೀವಿ. ಧನ್ಯವಾದ. ಶುದ್ಧ ಕುಡಿಯೋ ನೀರಿಲ್ಲ, ಶೌಚಾಲಯ ಅದಾವ. 4,700 ಜನ ಶಿಕ್ಷಕರೇ ಇಲ್ರಿ ಫಸ್ಟ್. ಅದು ಆಯ್ತು ಸರ್, ಅದು ಮೇನ್ ಸರ್ ನಮ್ಮ ಗುಣಾತ್ಮಕ ಶಿಕ್ಷಣಕ್ಕಾಗಿ. ಬಟ್ CO ಸರ್ ಮಟ್ಟದಲ್ಲಿ ಅಥವಾ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಭಾಳಷ್ಟು ನಮ್ಮ ಹಂತದಲ್ಲಿ ಆಗ್ತಕ್ಕಂಥ ಕೆಲಸಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಒಂದು ಸರ್ವೆ ಕೂಡ ಮಾಡ್ತೀವಿ. ನಾವು ಸರ್ವೆ ಮಾಡಿದ್ದು ಬಿಟ್ಟು ತಾವು ಕೂಡ ಅದನ್ನು ಗಮನಿಸಿ ತಕ್ಷಣ ಅಲ್ಲಿ ಮೂಲ. ಈ ಸಂದರ್ಭದಲ್ಲಿ ರೂಪಮ್ಮ, ಶಿವರಾಮ್ ರೆಡ್ಡಿ, ಗುರುರಾಜ್, ಸೈಯದ್ ಹಫೀಜುಲ್ಲಾ, ಬಸವರಾಜ ಸ್ವಾಮಿ, MR ಭೇರಿ, ಮಾರಮ್ಮ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123-535300. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಹರಿಜನವಾಡ ಬಡಾವಣೆಯಲ್ಲಿ ಹರಿಜನವಾಡ ಯುವಕರ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ ವಿಜೃಂಭಣೆಯಿಂದ ನಡೆಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಡಾಕ್ಟರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದಲೇ ನಾನು ಶಾಸಕನಾಗಲು ಸಾಧ್ಯವಾಗಿದೆ. ಬಾಬು ಜಗಜೀವನ್ ರಾಮ್ ಅವರ ಆದರ್ಶ ಮತ್ತು ಮಾರ್ಗದರ್ಶನ ನನಗೆ ಸದಾ ಸ್ಫೂರ್ತಿದಾಯಕ ಎಂದು ಹೇಳಿದರು. ಮೆರವಣಿಗೆಯಲ್ಲಿ ಹರಿಜನವಾಡ ಪ್ರದೇಶದ ಸಾವಿರಾರು ಯುವಕರು, ನಾಗರಿಕರು DJ ಸಂಗೀತಕ್ಕೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ವೇಷಭೂಷಣಗಳು ಹಾಗೂ ಭಾವಚಿತ್ರಗಳನ್ನು ಹೊತ್ತ ಮೆರವಣಿಗೆ ವಿಶೇಷ ಆಕರ್ಷಣೆಯಾಯಿತು. ಈ ಸಂದರ್ಭದಲ್ಲಿ ಬಡಾವಣೆಯ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಮಾಜಿ ನಗರಸಭಾ ಸದಸ್ಯರು, ರಾಜಕೀಯ ಮುಖಂಡರು, ಸಮಾಜದ ಹಿರಿಯರು, ಯುವಕರು, ಮಹಿಳೆಯರು, ಕೂಲಿ ಕಾರ್ಮಿಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅದೇ ಸಂವಿಧಾನದ ಅಡಿಯಲ್ಲಿ ನಮ್ಮ ನರಸಮ್ಮಕ್ಕನವರು ನಮ್ಮ ಕಾರ್ಪೊರೇಷನ್ಗೆ ಅಧ್ಯಕ್ಷರಾದ್ರೂ ಅದೇ ಸಂವಿಧಾನದ ಅಡಿಯಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ. ಯಲ್ಲಪ್ಪಣ್ಣವರಾಗಿರ್ಬೋದು, ಯಾರೇ ಕಾರ್ಪೊರೇಷನ್ ನಲ್ಲಿ ಸದಸ್ಯರಾಗಿರೋದು ಎಲ್ಲರೂ ಅದಕ್ಕೆ ನಾವು ದೇವರನ್ನಂತೂ ಯಾರು ನೀವು ನೋಡಿಲ್ಲ. ಬಹುಶಃ ಕಣ್ಣಿಗೆ ಕಾಣುವ ದೇವರು ಅಂಬೇಡ್ಕರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ದೇವತಾ ಪುರುಷರ ಜನ್ಮ ದಿನೋತ್ಸವ ಈ ಹರಿಜನವಾಡದಲ್ಲಿ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ. ಮತ್ತು ಒಂದು ನಾನು ಯುವಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾರು ಸುಮ್ಮನೆ ಸಂವಿಧಾನದ ಪುಸ್ತಕ ಇಟ್ಕೊಂಡು ನಾವು ಏನೋ ಸಾಧನೆ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ. ಓದಬೇಕು. ಎಷ್ಟು ವಿದ್ಯಾಭ್ಯಾಸ ಮುಖ್ಯವೋ ಜೀವನದಲ್ಲಿ ಅಷ್ಟು ನಾವು ಮೇಲೆ ಹೇಳಲಿಕ್ಕೆ ಸಾಧ್ಯ. ಇವತ್ತು ಅಂಬೇಡ್ಕರ್ ಜಿಯವರಿಗೆ ಆ ಅಧಿಕಾರ ಬಂದಿದೆ, ಸಂವಿಧಾನ ಬರೀಲಿಕ್ಕೆ ಅವರಿಗೆ ಅವಕಾಶ ಸಿಕ್ಕಿದಂದ್ರೆ ಅವರು ಆ ವಿದ್ಯಾವಂತರು. 32 ಡಿಗ್ರಿ ಮಾಡಿದಂತ ಏಕೈಕ ಪುರುಷ ಭಾರತ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಜಿಯವರು ಅಂತ ಹೇಳಿಕ್ಕೆ ಬಯಸ್ತಾರೆ. 32 ಡಿಗ್ರಿ ಮಾಡಿದ್ರು. ಯಾರೋ 1-2 ಡಿಗ್ರಿ ಮಾಡಿಕೊಂಡು ಪಂಡಿತ್ ಅಂತ ಹೆಸರು ಇಟ್ಕೊಂಡು ದೇಶ ಆಳಿದ್ರು. ಆದರೆ ಇವರು 32 ಡಿಗ್ರಿ ಮಾಡಿ ಯಾವುದೇ ಇವರು ಒಂದು ಹುದ್ದೆ ಬಯಸಲಿಲ್ಲ, ಯಾವುದೇ ಒಂದು ಡಿಗ್ರಿ ಒಂದು ಅದಕ್ಕೇನಂತಾರೆ ಒಂದು ಬಿರುದು ಬಯಸಲಿಲ್ಲ, ಯಾವುದು ಬಯಸಲಿಲ್ಲ. ಆದ್ರೆ ಸಂವಿಧಾನ ಕೊಟ್ಟಂತ ಮಹಾನ್ ಪುರುಷರು, ಅಂತ ಪುರುಷರು ಜೀವನದಲ್ಲಿ ಏನೂ ಬಯಸಲಿಲ್ಲ. ಕುಟುಂಬ ಎಷ್ಟು ಕಷ್ಟದಲ್ಲಿದೆ ಯಾರು ನಾವು ಕೇಳ್ತಾ ಇದ್ದೀವಿ. ಆದ್ರೆ ಎಲ್ಲರಿಗೂ ವಿಶೇಷ ತೀವ್ರ ಮತ ಪರಿಷ್ಕರಣೆ ಪ್ರಕ್ರಿಯೆ ವಿರೋಧಿಸಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ AICCTU ಹಾಗೂ ನನ್ನ ಮತ ನನ್ನ ಹಕ್ಕು ಒಕ್ಕೂಟ ವತಿಯಿಂದ ನಗರದ ಮುಖ್ಯ ಅಂಚೆ ಕಚೇರಿ ಎದುರು ಇಂದು ಅಂಚೆ ಪತ್ರ ಚಳವಳಿ ನಡೆಸಿ ಮುಖ್ಯಮಂತ್ರಿಗಳಿಗೆ
ಮನವಿ ಕಳುಹಿಸಲಾಯಿತು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಹಾಗೂ ಸ್ಪಷ್ಟತೆಯ ಕೊರತೆ ಇದೆ ಎಂದು ಆರೋಪಿಸಿದರು. ಎಸ್ಐಆರ್ ಪ್ರಕ್ರಿಯೆಯಿಂದ ದೇಶದ ವಿವಿಧ ರಾಜ್ಯಗಳಲ್ಲಿ ಲಕ್ಷಾಂತರ ಮತದಾರರು ಪಟ್ಟಿಯಿಂದ ಹೊರಗುಳಿಯುತ್ತಿರುವುದು ಪ್ರಜಾಪ್ರಭುತ್ವದ ಹಕ್ಕಿಗೆ ಧಕ್ಕೆ ತರುತ್ತಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು ಹಾಗೂ ಬಿಹಾರ ರಾಜ್ಯಗಳಲ್ಲಿ ಲಕ್ಷಾಂತರ ಮತದಾರರನ್ನು ಪಟ್ಟಿಯಿಂದ ಕೈಬಿಟ್ಟಿರುವುದಾಗಿ ಆರೋಪಿಸಿ ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಜನರ ಹೆಸರುಗಳು ಕೈಬಿಡಲ್ಪಡುವ ಆತಂಕವಿದೆ ಎಂದು ಎಚ್ಚರಿಸಿದರು. ಕರ್ನಾಟಕದಲ್ಲಿಯೂ ಮ್ಯಾಪಿಂಗ್ ಪ್ರಕ್ರಿಯೆ ಕುರಿತು ಸ್ಪಷ್ಟ ಮಾರ್ಗಸೂಚಿಗಳು ಹಾಗೂ ವೇಳಾಪಟ್ಟಿಯನ್ನು ಸಾರ್ವಜನಿಕಗೊಳಿಸಬೇಕೆಂದು ಆಗ್ರಹಿಸಿದರು. ಮಹಿಳೆಯರು, ವಲಸೆ ಕಾರ್ಮಿಕರು, ನಿರಾಶ್ರಿತರು ಸೇರಿದಂತೆ ಅನೇಕ ಸಮುದಾಯಗಳು ಈ ಪ್ರಕ್ರಿಯೆಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಮರ್ಪಕ ತರಬೇತಿ ಇಲ್ಲದೆ ತಾಂತ್ರಿಕ ದೋಷಗಳು ಇರುವ ಆ್ಯಪ್ಗಳ ಮೂಲಕ ಮ್ಯಾಪಿಂಗ್ ನಡೆಸಲಾಗುತ್ತಿದೆ ಎಂಬ ಟೀಕೆಯೂ ವ್ಯಕ್ತವಾಯಿತು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಯಲ್ಲಿ ಇರುವ ಹಿನ್ನೆಲೆಯಲ್ಲಿ ಅಂತಿಮ ತೀರ್ಪು ಬರುವವರೆಗೆ ಕರ್ನಾಟಕದಲ್ಲಿ ಎಸ್ಐಆರ್ ಜಾರಿಗೆ ತರಬಾರದು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರಕ್ಕೆ ಎಸ್ಐಆರ್ ರದ್ದಾಗಲಿ. ಇಲ್ಲ, ಅದ್ರ ಪೋಸ್ಟಲ್ ಕಾರ್ಡ್ ಒಳಗೆ ಮನೆ ಹೆಚ್ಚರು. ಇವತ್ತು SIR ವಿರೋಧಿಸಿ ನನ್ನ ಮತ ನನ್ನ ಹಕ್ಕು ಸಂಘಟನೆಗಳಿಂದ AICCT ಸಂಘಟನೆ ಹಾಗೂ ನನ್ನ ಮತ ನನ್ನ ಹಕ್ಕು ಸಮಿತಿ ವತಿಯಿಂದ ಇವತ್ತು ಜಂಟಿಯಾಗಿ ಅಂಚೆ ಪತ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಅಂಚೆ ಪೋಸ್ಟ್ ಮಾಡೋ ಮೂಲಕ SIR ಅನ್ನು ರದ್ದು ಮಾಡಬೇಕೆಂದು ಈ ಮೂಲಕ ನಾವು ಆಗ್ರಹಿಸಿದ್ದೇವೆ. ದಲಿತ ಮತ್ತು ಮುಸ್ಲಿಂ ಮತಗಳನ್ನು SIRನಿಂದ ದೂರ ಇಡೋದು BJPಯು ತನ್ನ ಅಜೆಂಡಾವನ್ನು ಪೂರ್ತಿ ಮಾಡ್ತಿದೆ. ನಮಗೆ ಇದು ಅತ್ಯಂತ ಖಂಡನೀಯ ವಿಷಯ ಆಗಿದೆ. SIR ವಿಷಯದಲ್ಲಿ ಅಕ್ರಮವಾಗಿ ಮತಗಳನ್ನು ಬಹಿಷ್ಕಾರ ಮಾಡೋ ಮೂಲಕ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿ ಈ ಒಂದು ಕಾರ್ಮಿಕ ಹಾಗೂ ಮುಸ್ಲಿಂ ಮತಗಳನ್ನು ತೆಗೆಯುವ ರೀತಿಯಲ್ಲಿ ಈ ಒಂದು ಹುನ್ನಾರ ನಡೆದಿದೆ. ಕೇಂದ್ರದ ಚುನಾವಣಾ ಆಯೋಗ ಕೇಂದ್ರದ BJP ಸರ್ಕಾರದ ವಿರುದ್ಧ ಕೈ ಜೋಡಿಸಿ ಈ ಒಂದು ಮತ ಪರಿಷ್ಕರಣೆ SIR ಮಾಡುವ ಮೂಲಕ ಮತದಾನದ ಹಕ್ಕನ್ನು ಕಸಿಯುವ ಮೂಲಕ ಈ ಒಂದು ದುಷ್ಟ ಷಡ್ಯಂತ್ರ ಮಾಡಿದೆ. ಇದನ್ನು ವಿರೋಧಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವು SIR ಬಗ್ಗೆ ಸ್ಪಷ್ಟ ನಿಲುವು ಸೂಚಿಸ್ತಾ ಇಲ್ಲ. ಯಾಕೆಂದರೆ SIRನಿಂದ ಇಲ್ಲಿ ಬಡ ಮತ್ತು ಕಾರ್ಮಿಕ ಮತ್ತು ಮುಸ್ಲಿಂ ಮತಗಳು ವಿಭಜಿಸುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಈ ಒಂದು ಬೇಡಿಕೆ ಏನಿದೆ ಅಂದರೆ SIR ಇಲ್ಲಿ ರಾಜ್ಯದಲ್ಲಿ ಜಾರಿ ಆಗಬಾರ್ದು. ಎರಡನೇದಾಗಿ ಮ್ಯಾಪಿಂಗ್. ನಮ್ಮ ಉದ್ದೇಶ ಇಷ್ಟೇ, SIR ಟೋಟಲಿ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬರಬಾರ್ದು. SIR ಬಂದರೆ ಇಲ್ಲಿ ಮತದಾನ ಹಕ್ಕು ಕಳೆದುವಂಥ ರೀತಿ ಉಂಟಾಗ್ತಿದೆ. ಬಿಹಾರ್ ಮತ್ತು ಕಲ್ಕತ್ತಾದಲ್ಲಿ ಸಾಕಷ್ಟು ಅಲ್ಪಸಂಖ್ಯಾತರಿರ್ಬೋದು, ಬಡ ಕಾರ್ಮಿಕರ ಮತಗಳನ್ನು ಕಸಿದುಕೊಂಡಿದ್ದಾರೆ. ಈ ಕೇಂದ್ರದ ಚುನಾವಣಾ ಆಯೋಗ BJPಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಿದೆ. ಈ ದೃಷ್ಟಿಯಲ್ಲಿ ನನ್ನ ಮತ ನನ್ನ ಹಕ್ಕು ಹಾಗೂ AICCT ಸಂಘಟನೆ ಜಂಟಿಯಾಗಿ ಈ ಒಂದು ಅಂಚೆ ಪತ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯಾಗಿ ನೀಡುತ್ತೇವೆ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಯಾವುದೇ ತರಹದ SIR ಜಾರಿ ಆಗಿಲ್ಲ ಎಂದು ಈ ಮೂಲಕ ನಾವು ಎಚ್ಚರಿಸುತ್ತೇವೆ. ಈ ಸಂದರ್ಭದಲ್ಲಿ AICCTU ಜಿಲ್ಲಾ ಅಧ್ಯಕ್ಷ ಅಜೀಜ್ ಜಾಗೀರ್ದಾರ್, ಜಿಲಾನಿ ಎರ್ಗೇರ, ಭೀಮಣ್ಣ, ನಿಸಾರ್ ಅಹಮದ್, ಜಗದೀಶ್, ಅನೀಫ್ ಅಬಕಾರಿ, ಮಹೇಂದ್ರ, ಮರಿಯಪ್ಪ, ಮಹೇಶ್, ಸಣ್ಣ ನರಸಪ್ಪ ಭಾಗವಹಿಸಿದರು. ತಾಲೂಕಿನ ಗೋಪಲ್ಲಿ ಸೇರಿದಂತೆ ಗುಡ್ಡಗಾಡು ಪ್ರದೇಶದಲ್ಲಿ ಅಂಬೇಡ್ಕರ್ ಏತ ನೀರಾವರಿ ಯೋಜನೆಗಾಗಿ ಕ್ರಿಯಾ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಆದರೆ ಸರ್ಕಾರ ಅನುಮೋದನೆ ನೀಡುತ್ತಿಲ್ಲ ಎಂದು ಶಾಸಕ ಮಾನಪ್ಪ ವಜ್ಜಲ್ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಲಿಂಗಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ತಾಲೂಕಿನ 17 ಕೆರೆಗಳಿಗೆ ನೀರು ತುಂಬಿಸಲು ಸಹ ಕ್ರಿಯಾ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದರೂ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ. ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದಿವೆ. ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾಂಡವಾಡುತ್ತಿದೆ. ಸಮಸ್ಯೆ ಪರಿಹರಿಸಲು ಹಲವಾರು ಬಾರಿ ಮನವಿ ಸಲ್ಲಿಸಿ ಕೈಕಾಲು ಮುರಿದರೂ ಸರ್ಕಾರ ಕೇರೆ ಎನ್ನುತ್ತಿಲ್ಲ. SCP, TSP ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿದೆ. ಸರ್ಕಾರ ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸದಿದ್ದಲ್ಲಿ ಮುಂದಿನ ತಿಂಗಳು ಕ್ಷೇತ್ರದ ಜನತೆ ಸೇರಿಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಸಂದರ್ಭದಲ್ಲಿ BJP ಜಿಲ್ಲಾಧ್ಯಕ್ಷ ವೀರನಗೌಡ ಲಿಕ್ಕಿಹಾಳ, ಹುಲ್ಲೆ ಸಾಹುಕಾರ್, ನಾಗಭೂಷಣ, ಗಿರಿಮಲ್ಲನಗೌಡ ಪಾಟೀಲ್, ಭೀಮಣ್ಣ ಹಿರೇಮನಿ, ಅಯ್ಯಪ್ಪ ವಕೀಲ್ ಸೇರಿದಂತೆ ಇತರರಿದ್ದರು.
ಮಾನವ ಅಭಿವೃದ್ಧಿ ವರದಿ ಹಾಗೂ ಸುಸ್ಥಿರ ಅಭಿವೃದ್ಧಿ ಯೋಜನೆಗೆ ವರದಿ ತಯಾರಿಸಲು ಪ್ರತಿ ಇಲಾಖೆಯಿಂದ ಸರಿಯಾದ ಮತ್ತು ನಿಖರವಾದ ದತ್ತಾಂಶಗಳನ್ನು ನೀಡಬೇಕು. ಇದಕ್ಕಾಗಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಮಾನವ ಅಭಿವೃದ್ಧಿ ವರದಿ ಸಮಗ್ರ ಮತ್ತು ಸುಸ್ಥಿರ ದೂರದೃಷ್ಟಿ ಯೋಜನೆಯ ಕುರಿತು ಜಿಲ್ಲಾ ಮಟ್ಟದ ವಲಯವಾರು ಉಪಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ದೂರದೃಷ್ಟಿ ಯೋಜನೆ 2031 ವರದಿಗಳ ತಯಾರಿಕೆಗೆ ಸಂಬಂಧಿಸಿದಂತೆ ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜವಾಬ್ದಾರಿ ಹೆಚ್ಚಿರುತ್ತದೆ. ಅಧಿಕಾರಿಗಳು ಕಡ್ಡಾಯವಾಗಿ ಎಲ್ಲ ದತ್ತಾಂಶಗಳನ್ನು ತಾಂತ್ರಿಕ ಬೆಂಬಲ ಸಂಸ್ಥೆಗೆ ನಿಖರವಾಗಿ ಒದಗಿಸಬೇಕು. ಈಗಾಗಲೇ ಒದಗಿಸಿದ ದತ್ತಾಂಶಗಳಲ್ಲಿ ಇರುವ ಲೋಪದೋಷಗಳನ್ನು ಸರಿಪಡಿಸಿ ತಾಂತ್ರಿಕ ಸಂಸ್ಥೆಯೊಂದಿಗೆ ಸಮನ್ವಯತೆ ಸಾಧಿಸಿ ದತ್ತಾಂಶಗಳನ್ನು ನೀಡಬೇಕು ಎಂದರು. ಕಳೆದ 5-10 ವರ್ಷಗಳಿಂದ ಪ್ರತಿಯೊಂದು ವಲಯದ ಪ್ರವೃತ್ತಿ ವಿಶ್ಲೇಷಣೆ ಮಾಡುವುದು ಹಾಗೂ 2026-31 ಪ್ರತಿ ವರ್ಷಕ್ಕೆ ಪ್ರತಿಯೊಂದು ವಲಯಕ್ಕೂ ಗುರಿಯನ್ನು ನಿಗದಿಪಡಿಸಲಾಗುತ್ತದೆ. ದತ್ತಾಂಶಗಳನ್ನು ಎಲ್ಲ ಇಲಾಖೆಯ ತಾಲೂಕುವಾರು, ಜಿಲ್ಲಾವಾರು, ಇಲಾಖಾವಾರು ಹಾಗೂ ವಲಯವಾರು ಕೋಷ್ಟಕಗಳನ್ನು ಸಿದ್ಧಪಡಿಸಿ ಅಂತಿಮಗೊಳಿಸಲು ಅಧಿಕಾರಿಗಳು ಕೈಜೋಡಿಸಬೇಕೆಂದು ತಿಳಿಸಿದರು. ಇದೇ ವೇಳೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಮನೋಜ್ ಡೊಳ್ಳಿ ಮಾತನಾಡಿ, ದತ್ತಾಂಶಗಳನ್ನು ಕ್ರೋಢೀಕರಿಸಿ ವರದಿ ತಯಾರಿಸಲು ನಿಖರ ದತ್ತಾಂಶಗಳನ್ನು ನೀಡುವುದು ಅತ್ಯಗತ್ಯವಾಗಿರುತ್ತದೆ. ಅದರಂತೆ ಅಧಿಕಾರಿಗಳು ಸರಿಯಾದ ಅಂಕಿ ಸಂಖ್ಯೆಗಳನ್ನು ನೀಡಬೇಕು ಮತ್ತು ವರದಿ ತಯಾರಿಕೆಯಲ್ಲಿ ಅಧಿಕಾರಿಗಳ ಜವಾಬ್ದಾರಿ ಹೆಚ್ಚಿರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್, ಡಿಡಿಪಿಐ ಕೆಡಿ ಬಡಿಗೇರ್, ಆರ್ಸಿಎಚ್ ಅಧಿಕಾರಿ ನಂದಿತಾ, ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಮೊಹಮ್ಮದ್ ಅಲಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಪ್ರವೀಣ್ ಕುಮಾರ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ದೀಪಾ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಹೋಬಳಿಯ ಬಾಗೂರು ಸೀಮಾಂತರದಲ್ಲಿ ಇರುವ ಗೋಮಳ ಜಮೀನಿನಲ್ಲಿ ನಡೆಯುತ್ತಿರುವ ಮರಳು ಗಣಿಗಾರಿಕೆ ಪರಿಸರ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ವತಿಯಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸರ್ವೆ ನಂಬರ್ 3/2, 4/2 ಹಾಗೂ 5/2ರಲ್ಲಿ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಮರಳು ಗಣಿಗಾರಿಕೆ ನಡೆಯುತ್ತಿದ್ದು, ಇದರ ಪರಿಣಾಮವಾಗಿ ನದಿ ತೀರದ ಜಮೀನು ಕುಸಿತಕ್ಕೆ ಒಳಗಾಗುತ್ತಿದೆ. ಇದರಿಂದ ಬಾಗೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ತಮ್ಮ ಕೃಷಿ ಭೂಮಿಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಮರಳು ಗಣಿಗಾರಿಕೆಯಿಂದ ನದಿಯಲ್ಲಿ ಆಳವಾದ ಕಂದಕಗಳು ನಿರ್ಮಾಣವಾಗಿದ್ದು, ಗ್ರಾಮಸ್ಥರು ಹಾಗೂ ಜಾನುವಾರುಗಳಿಗೆ ಪ್ರಾಣಾಪಾಯ ಉಂಟಾಗಿದೆ. ದನಕರಗಳು ನೀರು ಕುಡಿಯಲು ನದಿಗೆ ಇಳಿಯಲು ತೊಂದರೆ ಎದುರಿಸುತ್ತಿದ್ದು, ಮಹಿಳೆಯರು ಬಟ್ಟೆ ತೊಳೆಯಲು ಸಹ ಅಸಾಧ್ಯವಾಗುತ್ತಿದೆ. ಇದಲ್ಲದೆ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಗಂಗಾ ಸ್ನಾನಕ್ಕಾಗಿ ನದಿಗೆ ಹೋಗುವ ಭಕ್ತರು ಅಪಾಯಕ್ಕೆ ಒಳಗಾಗುವ ಸಾಧ್ಯತೆಯೂ ಹೆಚ್ಚಾಗಿದೆ. ಗಣಿಗಾರಿಕೆಯಿಂದ ನದಿ ತನ್ನ ದಿಕ್ಕನ್ನು ಬದಲಿಸಿಕೊಂಡಿರುವುದರಿಂದ ಕೃಷಿ ಚಟುವಟಿಕೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದೆ ಎಂದು ದೂರಿದರು. ಪರಿಸರ ಸಮತೋಲನ ಹದಗೆಡುವುದರಿಂದ ಪ್ರಕೃತಿ ವಿಕೋಪಗಳ ಸಂಭವ ಹೆಚ್ಚಾಗುವ ಭೀತಿ ವ್ಯಕ್ತಪಡಿಸಿರುವ ಘಟನೆ ಈಗಾಗಲೇ ಸಂಭವಿಸಿದ ಪ್ರವಾಹಗಳಿಂದ ಗ್ರಾಮಸ್ಥರು ನಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆ ತಕ್ಷಣವೇ ಮರಳು ಗಣಿಗಾರಿಕೆ ನೀಡಿರುವ ಪರವಾನಗಿಯನ್ನು ರದ್ದುಪಡಿಸಿ ಸಾರ್ವಜನಿಕರು ಮತ್ತು ಜಾನುವಾರುಗಳ ಹಿತವನ್ನು ಕಾಪಾಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ವಿನೋದ್ ರೆಡ್ಡಿ, ತಾಲೂಕು ಅಧ್ಯಕ್ಷ ನಂದಪ್ಪ ಪಿ ಮಡ್ಡಿ, ಗುರುನಾಥ್ ರೆಡ್ಡಿ, ತಮ್ಮಣ್ಣ ಜಾಲಹಳ್ಳಿ, ಕಲ್ಯಾಣಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಪ್ರಾದೇಶಿಕ ಅಸಮಾನತೆ ಕುರಿತು ಗೋವಿಂದರಾವ್ ವರದಿ ಸಾಧ್ಯತೆ ಬಾಧ್ಯತೆ ಕುರಿತು ವಿಚಾರ ಸಂಕಿರಣ, ರಾಘವೇಂದ್ರ ಕುಷ್ಟಗಿ. ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಶೇಕಡಾ 33 ಮೀಸಲಾತಿ ಜಾರಿಗೆ ಕ್ರಮ, ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರಿಂದ ವಾಗ್ದಾನ. ಆರ್ಟಿಐ ಸಮರ್ಪಕ ಜಾರಿಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ, ಮಹಿಳೆಯರ ಆಕ್ರೋಶ. ಹರಿಜನವಾಡದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ. ಕಾರ್ಮಿಕರಿಗೆ ಕನಿಷ್ಠ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಎಐಸಿಸಿಟಿಯು ಪತ್ರ ಚಳವಳಿ. ಅಂಬೇಡ್ಕರ್ ಏತ ನೀರಾವರಿ ಯೋಜನೆ ಅನುಮೋದನೆ ನೀಡದ ಸರ್ಕಾರ, ವಜ್ಜಲ್. ಜಿಲ್ಲೆಯ ಮಾನವ ದೂರದೃಷ್ಟಿ ಯೋಜನೆ ನಿಖರ ಮಾಹಿತಿ ಒದಗಿಸಲು ಡಾಕ್ಟರ್ ರೋಣಿ ಸೂಚನೆ. ಮತ್ತು ದೇದುರ್ಗದಲ್ಲಿ ಅಕ್ರಮ ಮರಳು ದಂಧೆ ಕಡಿವಾಣಕ್ಕೆ ಒತ್ತಾಯಿಸಿ ರಕ್ಷಣಾ ವೇದಿಕೆ ಮನವಿ.
ವಾರ್ತೆಗಳನ್ನು ಪ್ರಯೋಜಿಸಿದವರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.